ನಮ್ಮ ಜೊತೆ ಒಬ್ಬ ಪಕ್ಷಿ ವಿಜ್ಞಾನ ಕುರಿತ ತಜ್ಞರು ನಮ್ಮ ಜೊತೆ ಇದ್ದಾರೆ. ಪಕ್ಷಿ ವೀಕ್ಷಣೆ ಎಷ್ಟು ಮುಖ್ಯ? ಉಳಿಯುವಂತ ಸಮಯ ಏನಿದೆ ನಾವು ಗಡಿಯಾರ ನೋಡ್ಕೊಂಡು ಕಳೆಯುವಂತಹ ಒಂದು ಪರಿಸ್ಥಿತಿ ಬಂದಿದೆ ಈಗ. ಇದಕ್ಕೆ ಏಜ್ ಲಿಮಿಟ್ ಅಂತದ್ದೇ ಏನಿಲ್ಲ. ಈಗ ನಮಗೆ ಕಣ್ಣಿಗೆ ಕಾಣಿಸುವಂತ ಡೈನೋಸರ್ ಅಂದ್ರೆ ಅದು ಪಕ್ಷಿನೇ ಇದೆ. ಇದರ ಇತಿಹಾಸ ಅಂತ ನಾವು ನೋಡೋದಾದ್ರೆ ಈ ಪಾರ್ಟಿಸಿಪೇಷನ್ ಜಾಸ್ತಿ ಆಗ್ತಿದೆ ಅಂತ ಅನ್ಸುತ್ತಾ ಅಥವಾ ಡಿಕ್ರೀಸ್ ಆಗ್ತಿದೆ ಅಂತ ಅನ್ಸುತ್ತಾ? ಆವಾಗ ನನಗೆ ಸಿಕ್ಕಂತ ಒಂದು ಪುಸ್ತಕ ಡಾಕ್ಟರ್ HR ಕೃಷ್ಣಮೂರ್ತಿ ಅವ್ರದ್ದು ನಮ್ಮ ಹಕ್ಕಿಗಳು ಅಂತ. ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಕರಿಸ್ವಾಮಿ. ಇವತ್ತು ನಾವು ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತಾ ಇದ್ದೀವಿ. ನಮ್ಮ ಜೊತೆ ಒಬ್ಬ ಪಕ್ಷಿ ವಿಜ್ಞಾನ ಕುರಿತ ತಜ್ಞರು ನಮ್ಮ ಜೊತೆ ಇದ್ದಾರೆ. ಸೊ ಪಕ್ಷಿ ಕುರಿತಂತೆ ಅದರ ವೀಕ್ಷಣೆ ಇರ್ಬೋದು, ಅದರ ಎವಲ್ಯೂಷನ್ ಇರ್ಬೋದು, ಅವರ ಇಂಪಾರ್ಟೆನ್ಸ್ ಇರ್ಬೋದು, ಸೊ ಈ ಎಲ್ಲ ವಿಷಯಗಳ ಕುರಿತು ನಮ್ಮ ಜೊತೆ ಮಾತಾಡಲಿಕ್ಕೆ ಇವತ್ತು ವಿಶೇಷವಾದ ಒಬ್ಬರು ಗೆಸ್ಟ್ ಬಂದಿದ್ದಾರೆ. ಅವ್ರ ಜೊತೆ ನಾನು ಇನ್ನು 1 ಅವರ್ ಸ್ಪೆಂಡ್ ಮಾಡ್ತೀನಿ. ಸೊ ಈ ಸಂಬಂಧಪಟ್ಟಂತೆ ನಾವು ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಇವತ್ತು ನಮ್ಮ ಜೊತೆ ಇರ್ತಕ್ಕಂಥವರು ಪಕ್ಷಿ ತಜ್ಞರು ಅಂತ ಹೇಳ್ಬೋದು ನಾವು. ಅವ್ರಿಗೆ ಆ ಮಾತು ಸಂಕೋಚ ಆಗ್ಬೋದು, ಗೊತ್ತಿಲ್ಲ ನನಗೆ. ಆದರೆ ನಮ್ಮ ಜೊತೆ ಇರ್ತಕ್ಕಂಥ ಗೆಸ್ಟು KS ನವೀನ್ ಅಂತೇಳಿ. ಅವರು ಅಫಿಷಿಯಲ್ ನೇಮ್ ಅದು, ಆದರೆ ಅವರು ಫೇಮಸ್ ಆಗಿರ್ತಕ್ಕಂಥದ್ದು ಕಲ್ಗುಂಡಿ ನವೀನ್ ಅಂತೇಳಿ. ಕಲ್ಗುಂಡಿ ನವೀನ್ ಅವರು ಒಬ್ಬ ಸೈನ್ಸ್ ಟೀಚರು. ಅವರು ಒಂದು ಹೈಸ್ಕೂಲಲ್ಲಿ, ಖಾಸಗಿ ಹೈಸ್ಕೂಲಲ್ಲಿ ಸುಮಾರು 15 ವರ್ಷಗಳಿಂದ ಸೈನ್ಸ್ನ ಟೀಚ್ ಮಾಡ್ತಾ ಇದ್ದಾರೆ. ಇವರು ಬೇಸಿಕಲಿ ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನವರು. BSc B.Ed ಎಲ್ಲ ಮಾಡಿಕೊಂಡು ಪಕ್ಷಿ ವೀಕ್ಷಣೆಯನ್ನು ಅವರು ಒಂದು ಹಾಬಿಯಾಗಿ ತಗೊಂಡು ಇವತ್ತು ಸುಮಾರು 106 ಭಾಷಣಗಳನ್ನು ಅವರು ಪಕ್ಷಿಗಳ ಬಗ್ಗೆ ಮಾಡಿದ್ದಾರೆ. 16 ವಿಚಾರ ಸಂಕಿರಣಗಳಲ್ಲಿ ತಮ್ಮ ವಿಚಾರ ಮಂಡಿಸಿದ್ದಾರೆ. ಹಾಗೆ ಭಾಳ ಫೇಮಸ್ ಪುಸ್ತಕಗಳಿಗೆ, ಸಾಕ್ಷ್ಯಚಿತ್ರಗಳಿಗೆ ಅವರು ಸಂಭಾಷಣೆಯನ್ನು ಬರೆದಿದ್ದಾರೆ, ಸಹ ನಿರ್ದೇಶನಗಳನ್ನು ಮಾಡಿದ್ದಾರೆ. ಸೊ ಆಮೇಲೆ ಪಕ್ಷಿ ವೀಕ್ಷಣೆಗೆ ಸಂಬಂಧಪಟ್ಟಂಥ ಅನೇಕ ಸಂಘ ಸಂಸ್ಥೆಗಳಲ್ಲಿ ಅವರು ನಿಕಟವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇಂಥ ನವೀನ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ನಾವು ಮಾತಾಡಿಸ್ತಾ ಹೋಗೋಣ. ಅವ್ರ ಜೊತೆಗೆ ಈ ಮಾತುಕತೆಯಲ್ಲಿ ಅನಾವರಣ ಆಗ್ತಕ್ಕಂಥ ಪಕ್ಷಿ ಲೋಕವನ್ನು ನಿಮ್ಗೆಲ್ಲರಿಗೂ ತೆರೆದಿಡೋ ಪ್ರಯತ್ನ ನಾವು ಮಾಡ್ತೀವಿ. ಸೊ ನವೀನ್ ಅವರೇ, ಈ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಪಕ್ಷಿ ವೀಕ್ಷಣೆಯ ಬಗ್ಗೆ ಜನರಲ್ ಆದ ಒಂದು ಐಡಿಯಾ, ಪರ್ಟಿಕ್ಯುಲರ್ ಪಕ್ಷಿಗಳ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡ್ಬೋದು ಅಂತ ನನಗನ್ಸುತ್ತೆ. ಪಕ್ಷಿ ವೀಕ್ಷಣೆ ಎಷ್ಟು ಮುಖ್ಯ ಒಬ್ಬ ಮನುಷ್ಯನಿಗೆ ಡೇ ಟು ಡೇನಲ್ಲಿ ಅಂತ ಒಂದು ಸ್ವಲ್ಪ ಹೇಳ್ಬೋದಾ? ಭಾಳ ಸಂತೋಷವಾಗಿ ಸರ್. ಮೊದಲನೇದಾಗಿ ಬಹಳ ಸಂತೋಷದ ವಿಷಯ. ಈಗ ನೀವು ಮನುಷ್ಯರು ಯಾವಾಗ ಪಕ್ಷಿ ವೀಕ್ಷಣೆ ಮಾಡ್ಬೋದು ಅಂತ ಹೇಳಿದಾಗ ನನಗೆ ಒಂದು ವಿಜ್ಞಾನೇತರವಾಗಿ ತಕ್ಷಣಕ್ಕೆ ಮನಸ್ಸಿಗೆ ಬರೋದು ಅಂತಂದರೆ, ಈಗ ನಮಗೆ ನಾವೆಲ್ಲ ಕೆಲಸ ಮುಗಿಸ್ಕೊಂಡು ನಮ್ಮ ಜೀವನದ ಒಂದು ವೃತ್ತಿಯಿಂದ ನಿವೃತ್ತರಾದ ಉಳಿಯುವಂಥ ಸಮಯ ಏನಿದೆ ನಾವು ಗಡಿಯಾರ ನೋಡ್ಕೊಂಡು ಕಳೆಯುವಂಥ ಒಂದು ಪರಿಸ್ಥಿತಿ ಬಂದಿದೆ ಈಗ. ಆ ಒಂದು ಸಂದರ್ಭದಲ್ಲಿ ನಾವೇನಾದ್ರು ಈ ಥರ ಪಕ್ಷಿ ವೀಕ್ಷಣೆ ಅನ್ನೋದನ್ನ ನಾವು ಒಂದು ಮೈಗೂಡಿಸ್ಕೊಂಡಿದ್ರೆ ಒಂದು ಬಹಳ ಚಿತೋಹಾರಿಯಾದಂಥ ಒಂದು ಕಾಲವನ್ನು ನಾವು ಕಳೀಬೋದು. ಇದರಲ್ಲಿ ನಮ್ಮ ಏನು ನಿವೃತ್ತ ಜೀವನ ಇರುತ್ತೆ ಅದನ್ನು ಪ್ರಕೃತಿನಲ್ಲಿ, ಯಾಕಂದರೆ ಪಕ್ಷಿ ವೀಕ್ಷಣೆ ಅಂದರೆ ನಾವು ಏನು ಯೂಟ್ಯೂಬಲ್ಲಿ ನೋಡಿಕೊಂಡು ಅಥವಾ TV ನಲ್ಲಿ ಮಾಡ್ಕೊಂಡು ಮಾಡೋಕ್ಕಾಗಲ್ಲ, ಹೊರಗೆ ಹೋಗಬೇಕಾಗತ್ತೆ. ಸೊ ಹೊರಗಡೆ ಪ್ರಕೃತಿಯಲ್ಲಿ ಇರೋದ್ರಿಂದ, ಅದರಲ್ಲಿ ಪ್ರಕೃತಿನಲ್ಲೇ ಇರಬೇಕಾಗತ್ತೆ, ಕೆರೆ ಹತ್ರನೋ ಕಾಡೊಳಗೋ ಹೀಗೆಲ್ಲ ಇರಬೇಕಾಗತ್ತೆ. ಸೊ ಹಾಗಾಗಿ ನಮಗೆ ಆರೋಗ್ಯನೂ ಬರುತ್ತೆ, ವಿಷಯ ತಿಳಿಯುತ್ತೆ, ಒಂಥರ ಅದು ಆ ಕ್ಷಣ ನಡೀತಾ ಇರೋದು ನಮ್ಮ ಕಣ್ಮುಂದೆ ಏನೋ ಒಂದು ನಡೀತಾ ಇರುತ್ತೆ. ಈಗ ನಾವೊಂದು ನನ್ನ ಕಳೆದ ಒಂದು ಸುಮಾರು 30 ವರ್ಷದ ಒಂದು ಪಕ್ಷಿ ವೀಕ್ಷಣಾ ಅನುಭವದಲ್ಲಿ ಕೇವಲ ಲಾಲ್ಬಾಗ್ ಅಂತ ಇಟ್ಕೊಳ್ಳಿ, ಬೇಡದನ್ನೆಲ್ಲ ಬಿಟ್ಬಿಡೋಣ, ಲಾಲ್ಬಾಗ್ಗೆ ಒಂದು 500 ಸತಿ ಹೋಗಿರ್ಬೋದು. 500 ಸತಿನೂ ಏನಾದ್ರು ಒಂದು ವಿಶೇಷವಾದ ನಡೆದೇ ಇರುತ್ತೆ. ಸೊ ಹಾಗಾಗಿ ಅದು ಮನಸ್ಸಿಗೆ ತುಂಬ ಸಂತೋಷ ಕೊಡುವಂಥ ಒಂದು ಇದು. ಇದಕ್ಕೆ ಏಜ್ ಲಿಮಿಟ್ ಅಂತದ್ದೇ ಏನಿಲ್ಲ. ಏನಂದರೆ ಒಂದು 6-7 ವರ್ಷ ಅಥವಾ ಇನ್ನೂ ಚಿಕ್ಕ ವಯಸ್ಸಿನಲ್ಲೇ ನಾವು ಬೇಕಾದ್ರೆ ಮಕ್ಕಳಿಗೆ ಅದನ್ನು ಹೇಳ್ಬೋದು. ನಮ್ಮ ಕಣ್ಮುಂದೆ ಕಾಣ್ತಾ ಇರೋದು ಇದು ಏನಂತಂದರೆ, ನಾವು ಪಕ್ಷಿ ವೀಕ್ಷಣೆ ಅಂದಾಗ ನಮ್ಮಿಂದ ಇವು ಬೇರೆ ಜೀವಿಗಳು ಅಂತ ತೋರಿಸೋದಕ್ಕಿಂತ ನಮ್ಮ ಒಂದು ಭಾಗ, ನಮ್ಮ ಸಹಜೀವಿಗಳೇ ಇವು.
ನಮ್ಮ ಸಹಜೀವಿಗಳು. ಇವಾಗ ನಾವು ಅವನ್ನ ಸಹಜೀವಿಗಳು ಅಂತ ಪರಿಗಣಿಸೋದಕ್ಕಿಂತ ಅವು ನಮ್ಮನ್ನ ಸಹಜೀವಿಗಳು ಅಂತ ಪರಿಗಣಿಸೋದು ಹೆಚ್ಚು ಸೂಕ್ತ ಅನ್ಸುತ್ತೆ. ಯಾಕೆಂದ್ರೆ ಪಕ್ಷಿಗಳು ನಮಗಿಂತ ಮುಂಚೆ ಲಕ್ಷಾಂತರ ವರ್ಷಗಳಿಗಿಂತ ಮುಂಚೆಯಿಂದ ಈ ಭೂಮಿ ಮೇಲಿದೆ ಇದು ಅಂತ. ಆ್ಯಕ್ಚುಲಾಗಿ ನಾನು ಈ ಥರ ಹೇಳಬೇಕು ಅದನ್ನಾಯಿತು ಅಂತಂದ್ರೆ, ನಾವು ಪಕ್ಷಿ ವೀಕ್ಷಣೆ ಅನ್ನೋದ್ರ ಬದಲು ಒಂದು ಡೈನೋಸರ್ ವೀಕ್ಷಣೆ ಅಂತ ಹೇಳ್ಬೋದು ಬೇಕಾದರೆ ಇದನ್ನು. ಯಾಕೆಂತಂದರೆ ನಿಮ್ಗೆ ಗೊತ್ತಿರೋ ಹಾಗೆಯೇ ಈ ಭೂಮಿ ಮೇಲೆ ಭಾಳ ವರ್ಷಗಳ ಹಿಂದೆ, ಲಕ್ಷಾಂತರ ವರ್ಷಗಳ ಹಿಂದೆ ಡೈನೋಸರ್ಗಳು ಇದ್ದವು ಇದು ಅಂತ. ಈಗ ನಮಗೆ ಕಣ್ಣಿಗೆ ಕಾಣಿಸುವಂಥ ಡೈನೋಸರ್ ಅಂದರೆ ಅದು ಪಕ್ಷಿನೇ ಇದೆ. ಥೆರೋಪಾಯ್ಡ್ ಅಂತ ಒಂದು ಗುಂಪಿತ್ತು, ನಾನು ತುಂಬ ತಾಂತ್ರಿಕವಾಗಿ ಹೇಳಕ್ಕೆ ಹೋಗಲ್ಲ. ಅದು ಡೈನೋಸಾರ್ಗಳೆಲ್ಲ ಹಾಳಾಗೋಗೋದಕ್ಕೆ ಅಂದರೆ ನಾಮಾವಶೇಷವಾಗಿ ವಿನಾಶ ಆಗೋದಕ್ಕೆ ಕಾರಣ ಒಂದು ಆಸ್ಟಿರಾಯ್ಡ್ ಬಂದು ಬಿದ್ದಿದ್ದರಿಂದ, ಮಿಟಿಯಾರಿಟ್ ದೊಡ್ಡ ಬಿದ್ದಿದ್ದರಿಂದ ಅದು. ಸೊ ಆ ಸಂದರ್ಭದಲ್ಲಿ ಇದು ಉಳ್ಕೊಂಡು ಇವತ್ತಿನ ಪಕ್ಷಿಗಳಾಗಿ ವಿಕಾಸ ಆಗೋದಕ್ಕೆ ಕಾರಣ ಅಂತಂತಂದರೆ ಅವುಗಳ ಆಹಾರ ಪದ್ಧತಿ, ಅವುಗಳ ಸಣ್ಣ ಗಾತ್ರ, ಇದು ಸಾಧ್ಯ ಆಯ್ತದು. ಸೊ ಹಾಗಾಗಿ ಆ ಒಂದು ಏನು ಅವಾಗ ಉಳ್ಕೊಂತು ಅದು ಇವತ್ತಿನ ದಿವಸದ ಪಕ್ಷಿಗಳಾಗಿ ನಮಗೆ ಕಾಣಿಸ್ತಾ ಇದೆ ಅದು ಅಂತ. ಸೊ ಇದನ್ನು ನಾವು ನೋಡ್ಕೊಂಡ್ಬರ್ತಾ ಇದ್ದೀವಿ, ನೋಡಿಕೊಂಡು ನಾವು ಅದ್ರ ಬಗ್ಗೆ ಅಧ್ಯಯನ ಮಾಡಿಕೊಂಡು ಎಲ್ಲ ಮಾಡ್ತಾ ಇದ್ದೀವಿ. ಇಲ್ಲಿ ಇದು ಒಂದು ಹವ್ಯಾಸವಾಗಿ ಸಹ ಬಂದಿದೆ ಇದು. ಇದರ ಇತಿಹಾಸ ಅಂತ ನಾವು ನೋಡೋದಾದರೆ ಏನಂದರೆ, ಮುಂಚೆ ಮನುಷ್ಯ ತನ್ನ ಯಾವಾಗ ಅವನು ಹಂಟರ್ ಆ್ಯಂಡ್ ಗ್ಯಾದರರ್ಸ್ ಅಂತಾರಲ್ಲ, ಆ ಸಂದರ್ಭದಲ್ಲಿ ಯಾವುದು ನನಗೆ ಆಹಾರವಾಗಿ ಸಿಗಬಲ್ಲದು ಅಂತ ನೋಡಿದಾಗ ಅದನ್ನು ಕೊಂದು ತಿನ್ನೋದು, ಆ ಥರದ್ದು ಮಾಡ್ತಾ ಬಂದ ಅದು. ಹಾಗೆ ಈ ಎಲ್ಲದು ಬಹುತೇಕ ಇವೆಲ್ಲ ಶುರುವಾಗಿದ್ದು ಅದೇ ರೀತಿಯಾದಂಥ ಒಂದು ಪ್ರಕ್ರಿಯೆ ಅದು. ಕ್ರಮೇಣ ಏನಾಯಿತು ಅಂತಂದರೆ, ನಮ್ಮ ವಿಜ್ಞಾನ ಬೆಳೀತಾ ಹೋಗ್ತಿದ್ದಾಗೇನೆ ಅದರಲ್ಲಿ ನಮಗೆ ಆ ಬೇರೆ ಥರದ ಪ್ರಯೋಜನಗಳು ಜೊತೆಗೆ ನಮಗೂ ಅವಕ್ಕೂ ಇರುವಂಥ ಒಂದು ಸಂಬಂಧ ನಮಗೆ ಗೊತ್ತಾಗ್ತಾ ಬಂತು. ಸೊ ಹಾಗಾಗಿ ಈ ಪಕ್ಷಿ ವೀಕ್ಷಣೆ ಒಂದೇನೋ ಒಂದು ಹವ್ಯಾಸ ಅಂತ ಶುರುವಾಗಿದ್ದು ತುಂಬ ಗಂಭೀರವಾಗ್ತಾ ಬಂತು. ಇವತ್ತಿನ ದಿವಸ ಒಂದು ವಿಜ್ಞಾನಕ್ಕೆ ಒಂದು ಅವಿಭಾಜ್ಯವಾದಂಥ ಅಂಗ ಆಗಿದೆ. ಇವತ್ತು ನಾವು ಹೊರಗಡೆ ಹೋಗಿ ನೋಡ್ಕೊಂಡ್ಬರುವಂಥದ್ದು ಒಂದು ಅವಿಭಾಜ್ಯ ಅಂಗವಾಗಿ ಬರ್ತಾ ಇದೆ. ನನ್ನ ಪ್ರಶ್ನೆ ಏನು ಅಂದರೆ, ಈಗ ಪಕ್ಷಿಗಳಲ್ಲಿ ಎಲ್ಲ ಥರದ ಪಕ್ಷಿಗಳು ಎಲ್ಲ ಕಡೆ ಸಿಗೋದಿಲ್ಲ. ಈಗ ಹಳ್ಳಿ ಕಡೆ ನಾವು ಬೆಳೆಯುವಾಗ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಕೆಲವು ಪಕ್ಷಿಗಳು ನೋಡ್ತಿದ್ವಿ, ಆದರೆ ಅವು ನಮ್ಮ ಪರಿಸರದ ಭಾಗ ಆಗಿದ್ರೆ ನಾವು ವಿಶೇಷವಾಗಿ ಗಮನಿಸ್ತಾ ಇರಲಿಲ್ಲ. ಸಹಜವಾಗಿ ಹೌದು ಪಕ್ಷಿ ಅದು ಕಾಗೆ, ಅಥವಾ ಅದು ಇನ್ನೊಂದೇನು ವಿಚಿತ್ರ ಸಂಬಾರ್ ಕಾಗೆ ಅಂತ ಇನ್ನೊಂದು ವರ್ಡ್ ಇದೆ, ಒಂದು ಪಕ್ಷಿ ಇದೆ. ಹಾಗೆ ಗುಬ್ಬಚ್ಚಿಗಳು, ನವಿಲುಗಳು ಕೆಲವು ಸರಿ ಆಯಿತಾ, ಆಮೇಲೆ ಕೋಗಿಲೆ, ಇವೆಲ್ಲ ನಾವು ಸುಮಾರು ಒಂದು 10 ಗುರುತಿಸ್ತಿದ್ವಿ. ಆದರೆ ಅವನ್ನ ತುಂಬ ಅಬ್ಸರ್ವ್ ಮಾಡ್ತಿರ್ಲಿಲ್ಲ. ಸೊ ಟೌನಲ್ಲಿ ಅದು ಕೂಡ ಕಡಿಮೆ. ಬೆಂಗಳೂರು ಅಂತ ಕಡೆ ಮರಗಳಿದೆ, ಕೆಲವು ಪಕ್ಷಿಗಳು ಖಂಡಿತ ಸಿಗುತ್ತೆ, ಆದರೆ ಕೆಲವು ಟೌನ್ಗಳಲ್ಲಿ ಆ ಥರದ ಸಾಧ್ಯತೆಗಳು ಕೂಡ ಕಡಿಮೆ. ಈಗ ನೀವು ಹೇಳಿದ್ರಿ, ರಿಟೈರ್ಡ್ ಆದ್ಮೇಲೆ ಸ್ವಲ್ಪ ಟೈಮ್ ಇರುತ್ತೆ ಅಂತ, ಆರೋಗ್ಯ ಇರಬೇಕು, ಹೋಗೋಕ್ಕೆ ಬರಲಿಕ್ಕೆ ಕಮ್ಯೂಟ್ ಮಾಡಲಿಕ್ಕೆ ಅವಕಾಶಗಳಿದ್ರೆ ನಾವು ಪಕ್ಷಿ ವೀಕ್ಷಣೆಯಿಂದ ನಿರಂತರವಾಗಿ ಖಂಡಿತ ಮಾಡ್ಬೋದು. ಓಕೆ, ಮಕ್ಕಳಲ್ಲಿ ಅದನ್ನು ರೂಢಿಸ್ಬೇಕು ಅಂತಂದರೆ ನಾವು ಅವ್ರನ್ನ ನಿಜವಾಗಿ ಕರ್ಕೊಂಡು ಹೋಗಿ ಅದನ್ನ ಹೇಳಬೇಕು. ಆ ಥರದಲ್ಲಿ ಸ್ವಲ್ಪ ಮಕ್ಕಳನ್ನ ಇನ್ವಾಲ್ವ್ ಮಾಡ್ಕೊಳ್ಳೋ ಅಂಥ ಯಾವುದಾದ್ರೂ ಸೊಸೈಟೀಸು, ಅದು ವೇದಿಕೆಗಳು ಇದ್ದರೆ ದಯವಿಟ್ಟು ನಮ್ಮ ವೀಕ್ಷಕರ ಜೊತೆ ನೀವು ಹಂಚ್ಕೊಳ್ಬೇಕು. ಇದು ಬಹಳ ಮುಖ್ಯವಾದ್ದು. ಯಾಕೆಂತಂದರೆ ಇವತ್ತಿನ ದಿವಸ ನಾವು ಒಂದು ಬಹಳ ದುರ್ಬರವಾದಂಥ ಸನ್ನಿವೇಶದಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ. ಇವಾಗ ಏನಂದರೆ, ಹವಾಮಾನ ಬದಲಾವಣೆ ಅನ್ನೋವಂಥದ್ದು ಏನಿದೆ, ಕ್ಲೈಮೇಟ್ ಚೇಂಜ್ ಅನ್ನೋವಂಥ ಇದು ತುಂಬ ಸ್ವಲ್ಪ ತಾಂತ್ರಿಕವಾದ್ರೂ ನಾವು ಕೆಲವು ವಿಚಾರಗಳನ್ನ ತಿಳ್ಕೊಳ್ಳೋದು ತುಂಬ ಒಳ್ಳೆಯದು. ಈಗ 2008-2011 ನಮ್ಮ ಇಂಡಿಯನ್ ಅಕಾಡೆಮಿ ಆಫ್ ಸೈನ್ಸಸ್ಸಿಂದ ಒಂದು ಸಂಶೋಧನಾ ಪತ್ರಿಕೆ ಬರುತ್ತೆ, ಕರೆಂಟ್ ಸೈನ್ಸ್ ಅಂತ. ಅಲ್ಲಿ ಒಂದು ಗಂಭೀರವಾದಂಥ ವಿಷಯನ ಪ್ರಸ್ತಾಪ ಮಾಡಿದ್ರು. ಏನಂದರೆ, 2030 ಹೊತ್ತಿಗೆ ನಮ್ಮ ಭಾರತದಲ್ಲಿ ನಾವೇನು ಪ್ರಮುಖವಾಗಿ ಸೇವನೆ ಮಾಡ್ತೇವೆ, ಅಕ್ಕಿ, ಜೋಳ, ರಾಗಿ, ಇಂಥ ಬೆಳೆಗಳ ಮೇಲೆ ಈ ಒಂದು ಹವಾಮಾನ ಬದಲಾವಣೆಯಿಂದ ತುಂಬ ದುಷ್ಪರಿಣಾಮ ಉಂಟಾಗುತ್ತೆ ಅಂತ ಹೇಳಿದರು. ನಾವು 2030 ಎಲ್ಲೋ ಇದೆ ಅನ್ಕೋತಾ ಇದ್ವಿ. 4 ವರ್ಷ ಅಷ್ಟೇ. ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ, ಚಳಿಗಾಲದಲ್ಲಿ ಮಳೆ ಬರುತ್ತೆ, ಮಳೆಗಾಲದಲ್ಲಿ ಬಿಸಿಲಿರುತ್ತೆ, ಬಿಸಿಲುಗಾಲದಲ್ಲಿ ಚಳಿ ಇರುತ್ತೆ, ಹೀಗೆಲ್ಲ ಆಗ್ತಾ ಇದೆ. ಇದು ಬರೀ ಇಷ್ಟು ಮಾತ್ರ ಅಲ್ಲ, ಇದೇನಂದ್ರೆ ಇದು ಮೇಲ್ನೋಟದ ಒಂದು ಚಿತ್ರಣ ಅಷ್ಟೇ. ಕಾಡಿನಲ್ಲಿ ಎಲೆಗಳ ಗಾತ್ರ ಚಿಕ್ಕದಾಗ್ತಾ ಇದೆ. ಹೀಗಾಗಿ ಇದು ತುಂಬ ಗಂಭೀರ ಸ್ವರೂಪದ ಒಂದು ಸಮಸ್ಯೆ ಇದೆ. ಇದನ್ನು ನಾವು ಅರ್ಥ ಮಾಡಿಕೊಂಡು ನಾವು ಇದಕ್ಕೆ ಪರಿಹಾರ ಕಂಡುಕೋಬೇಕು ಅಂತಂದರೆ ತುಂಬ ಜನ ಇದ್ರ ಬಗ್ಗೆ ಕೆಲಸ ಮಾಡಬೇಕಾಗುತ್ತೆ. ಅಂತಂದರೆ ನಾವು ಮಕ್ಕಳಿಂದ ಇದನ್ನು ಪ್ರಾರಂಭ ಮಾಡಬೇಕು. ಹೇಗೆ ಪ್ರಾರಂಭ ಮಾಡಬೇಕು ಅಂತಂದರೆ, ನಾವು ಆವಾಗಲೇ ಮಾತಾಡ್ಕೊಂಡು ಹಾಗೆ ಇದು ಒಂದು
ನಮ್ಮ ಸಹಜೀವಿಗಳು ಅದು ಅಂತ. ಈ ವಿಜ್ಞಾನನ ಪಕ್ಕಕ್ಕಿರೋಣ, ಅದಕ್ಕಿಂತಲೂ ಮುಖ್ಯವಾಗಿ ಇವಾಗ ನಾನು ನೀವು ಗೆಳೆಯರು ಅಂತಂದಾಗ ನಮ್ಗೇನೋ ಒಂದು ಬರುತ್ತೋ ಭಾವ ಬರುತ್ತೋ, ಆ ಒಂದು ಭಾವನ ನಾವು ಆ ಜೀವಿನಲ್ಲಿ ತರಬೇಕಾಗತ್ತೆ. ನಮ್ಮದೊಂದು ಭಾಗ ಅದು, ನಾವು ಬೇರೆ ಅಂತಲ್ಲ ಅದು. ನಮ್ಮ ಸಹಜೀವಿಗಳು, ಅದಕ್ಕೆ ತೊಂದರೆ ಆಗಬಾರ್ದು, ಅದಕ್ಕೆ ತೊಂದರೆ ಆಗದೆ ಇರೋ ಹಾಗೆ ನಾವು ನಡ್ಕೋಬೇಕು ಅನ್ನೋದ್ರಿಂದ ಶುರುವಾಗಿ ಆ ನಂತರ ನಾವು ಯಾವುದೇ ಮಟ್ಟಕ್ಕೆ ಹೋಗೋಣ, ವಿಜ್ಞಾನದ ಯಾವುದೇ ಒಂದು ಎತ್ತರಕ್ಕೆ ಹೋಗೋಣ. ಇದನ್ನು ಮಾಡಬೇಕು, ಇದನ್ನು ಮಾಡಬಹುದು. ಇದನ್ನು ಹೇಗೆ ನಾವು ಮಕ್ಕಳಿಗೆ ಪರಿಚಯ ಮಾಡೋದು ಅಂತಂದರೆ, ಇವಾಗ ಸಾಮಾನ್ಯವಾಗಿ ಕೇಳ್ತಾರೆ ಎಲ್ಲಿಗೆ ಹೋಗ್ಬೇಕು ನಾವು ಪಕ್ಷಿಗಳು ನೋಡೋದಕ್ಕೆ, ಕಾಡಿಗೆ ಹೋಗ್ಬೇಕಾ, ಕಾಡಿಗೆ ಹೋಗೋದು ಸಾಧ್ಯ ಇಲ್ಲ ಇವತ್ತಿನ ದಿವಸದಲ್ಲಿ, ಹಾಗೆ ಹೀಗೆ ಅಂತ. ಏನೂ ಬೇಕಿಲ್ಲ, ನಿಮ್ಮ ಮನೆ ಕಿಟಕಿಯಿಂದನೇ ಪ್ರಾರಂಭ ಮಾಡ್ಬೋದು. ಇದು ಹೇಗೆ ಅಂತಂದರೆ, ನಾವು ಯಾವುದಕ್ಕೆ ತುಂಬ ಒಗ್ಕೊಂಡ್ಬಿಟ್ಟಿರ್ತೀವೋ ಅದಕ್ಕೆ ಮಾತ್ರ ನಾವು ಗಮನ ಕೊಡ್ತಾ ಇರ್ತೀವಿ, ಅದು ಮಾತ್ರ ನಮ್ಮ ಗಮನಕ್ಕೆ ಬರ್ತಾ ಇರುತ್ತೆ. ಇವಾಗ ನಾವು ಈ ಒಂದು ಸಿಟಿ ಲೈಫಿಗೆ ಒಗ್ಕೊಂಡಿರೋದ್ರಿಂದ ನಮಗೆ ನಗರ ಅಥವಾ ನಾಳೆ ಬೆಳಗ್ಗೆ ಅಂತಂದರೆ ನನಗನ್ಸೋದು, ನಾಳೆ ಬೆಳಗ್ಗೆ ನಾನು ಗಾಡಿ ತೆಗೆದಾಗ ಅಲ್ಲಿ ಟ್ರಾಫಿಕ್ ಇರುತ್ತೆ, ಇಲ್ಲಿ ಈ ಥರ ಪ್ರಾಬ್ಲಮ್ ಇರ್ಬೋದು, ಅಲ್ಲೆಲ್ಲ ಗೊರಗುಂಟೆಪಾಳ್ಯ ಇದು ಜಂಕ್ಷನ್ ಅಲ್ಲಿ ಸಿಕ್ಕಾಕೋತೀನಿ, ಇದೇ ನಾವು ಯೋಚನೆ ಮಾಡ್ತಿರ್ತೀವಿ. ಆದರೆ ಒಂದ್ಸತಿ ನಿಮಗೆ ಇದು ಪಕ್ಷಿ ವೀಕ್ಷಣೆಗೆ ನೀವು ಪರಿಚಯ ಆಗ್ಬಿಡ್ತು ಅಂತಂತಂದ್ರೆ, ಆಮೇಲೆ ಅಲ್ಲೆಲ್ಲ ಒಂದ್ ಕಡೆ ಪಕ್ಷಿ ಹೋಗ್ತಾ ಇರೋದು ನಿಮಗೆ ಕೇಳುತ್ತೆ, ಎಲ್ಲ ಒಂದ್ ಕಡೆ ಕಾಣುತ್ತೆ, ಆಯ್ತಾ. ಎಂಥ ಒಂದು ತುಂಬ ನಗರೀಕೃತ ಪ್ರದೇಶದಲ್ಲಾದರೂ ಕೂಡ ನೀವು 10ರಿಂದ 15 ವಿವಿಧ ಜಾತಿಯ ಪಕ್ಷಿಗಳನ್ನ ಬೆಂಗಳೂರಿನಂಥ ನಗರದಲ್ಲೂ ಕೂಡ ಖಂಡಿತವಾಗ್ಲೂ ಕಾಣಬಹುದು. ಇದು ಮನೆ ಕಿಟಕಿಯಿಂದನೇ ಪ್ರಾರಂಭ ಮಾಡ್ಬೋದು. ಆಮೇಲೆ ನೀವು ಇದನ್ನ ಕೇಳಿದ್ರಿ, ಯಾವ್ದಾದ್ರು ಆ ಥರ ಸಂಘ ಸಂಸ್ಥೆಗಳಿದೆಯಾ ಮಕ್ಕಳನ್ನ ತೋರಿಸುವಂಥದ್ದು ಅಂತ. ಖಂಡಿತವಾಗಿ ಈಗ ನೋಡಿ, ನಿಮ್ಗೆ ಆಶ್ಚರ್ಯ ಆಗ್ಬೋದು, ಕಳೆದ 30 ಅಥವಾ 40 ವರ್ಷಗಳಿಂದ ಬೆಂಗಳೂರಿನಲ್ಲಿ ಈ ಪಕ್ಷಿ ವೀಕ್ಷಣಾ ಕಾರ್ಯಕ್ರಮ ನಿರಂತರವಾಗಿ ನಡ್ಕೊಂಡ್ಬರ್ತಾ ಇದೆ, ಉಚಿತವಾಗಿ. ಲಾಲ್ಬಾಗಲ್ಲಿ ನಾವೆಲ್ಲ ಪ್ರಾರಂಭ ಮಾಡಿದ್ದು ಅಂದರೆ ದೊಡ್ಡ ಹಂತದ ಒಂದು ಪ್ರವೇಶ ಸಿಕ್ಕಿದ್ದು ಅಲ್ಲೇನೆ. ಎಲ್ಲಿ ಅಂತಂತಂದರೆ, ಈ ಲಾಲ್ಬಾಗ್ ಪಶ್ಚಿಮ ದ್ವಾರ, ವೆಸ್ಟ್ ಗೇಟ್, RV ಸ್ಕೂಲ್ ಮುಂದ್ಗಡೆಯಿಂದ ಬಂದರೆ ನಮ್ಗೆ ಅದೊಂದು ಕುವೆಂಪು ಪ್ರತಿಮೆ ಇದೆಯಲ್ಲ, ಅಲ್ಲಿ ಅದ್ರ ಹಿಂದ್ಗಡೆ ಪ್ರತಿ 2ನೇ ಭಾನುವಾರ ಈ ವಿಷಯದಲ್ಲಿ ಆಸಕ್ತಿ ಇರೋರೆಲ್ಲ ಸೇರ್ತಾರೆ. ಒಂದು 7-7:30 ಹೊತ್ತಿಗೆ ನೀವು ಅಲ್ಲಿ ಹೋದರೆ ನಿಮ್ಮನ್ನು ಯಾರು ಏನು ಎತ್ತ ಅದೇನು ಕೇಳಲ್ಲ ಯಾರು. ಅದಕ್ಕೆ ಯಾವುದೇ ರೀತಿಯಾದಂಥ ಶುಲ್ಕ ಇಲ್ಲ, ಅಥವಾ ಏನಾದ್ರು ಹೀಗೆ ಮಾಡಬೇಕು ಹಾಗೆಲ್ಲ ಏನೂ ಇಲ್ಲ. ಏನಂದ್ರೆ ಇದಕ್ಕೊಂದು ಎಟಿಕ್ವಿಟಿ ಇರುತ್ತೆ. ಈಗ ನಾವೊಂದು ಪ್ರತಿಯೊಂದು ಕೆಲಸ ಮಾಡ್ಬೇಕಾದ್ರೆ ಅದಕ್ಕೊಂದು ಎಟಿಕ್ವಿಟಿ ಇರುತ್ತಲ್ಲ, ಹಾಗೆ ಇರುತ್ತೆ. ಅಷ್ಟನ್ನ ನಾವು ತಿಳ್ಕೊಂಡಿದ್ರೆ, ಅದು ಒಂದು 7:30 ಶುರುವಾದರೆ ಒಂದು 2 ಗಂಟೆ ಕಾಲ ಅವರು ಲಾಲ್ಬಾಗಲ್ಲಿ ನಿಮಗೆ ಪಕ್ಷಿಗಳನ್ನು ತೋರಿಸ್ತಾರೆ. ಆಮೇಲೆ ಅವ್ರವ್ರ ಪಾಡ್ಗೆ ಅವ್ರು ಹೋಗ್ತಾರೆ, ಕೆಲವರು ಹತ್ತಿರ ಇರುವಂಥ ಹೋಟೆಲಿಗೆ ಹೋಗ್ಬೋದು. ಬಟ್ ನಾವು ಇದು ಮಾಡ್ಕೋಬೋದು. ಇದು ಒಂದು ನಾನು ಈಗಾಗಲೇ ಹೇಳಿದ್ರೆ 30-40 ವರ್ಷದಿಂದ ನಡ್ಕೊಂಬರ್ತಾ ಇರುವಂಥ ಒಂದು ತುಂಬ ಶೈಕ್ಷಣಿಕವಾದಂಥ ಚೇತೋಹಾರಿ ಅನುಭವ ನೀಡುವಂಥ ಒಂದು ಕಾರ್ಯ, ಒಂದು ಚಟುವಟಿಕೆ. ಇಲ್ಲಿ ಇನ್ನೊಂದು ದೊಡ್ಡ ವಿಷಯ ಏನಪ್ಪ ಅಂತಂದರೆ, ಇದು ಬರೀ ಪಕ್ಷಿ ವೀಕ್ಷಣೆ ಕಾರ್ಯಕ್ರಮ ಅಂತಲ್ಲ, ಈ ವನ್ಯಜೀವಿ ಸಂರಕ್ಷಣೆಯಲ್ಲಿ ಇರುವಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ಅಲ್ಲಿಗೆ ಬರ್ತಾರೆ. ಅದು ಒಂಥರ ಹಬ್ ಅದು. ಸೊ ಇವಾಗ ಯಾರೇ ಒಬ್ಬ ವಿದ್ಯಾರ್ಥಿ ಬಂದರೆ, ಅವನಿಗೆ ಈ ವಿಷಯದಲ್ಲಿ ನಿಜವಾಗ್ಲೂ ಆಸಕ್ತಿ ಇದ್ದರೆ ಅವನು ಅದನ್ನ ಆ ತಜ್ಞರನ್ನ ಇದು ಪರಿಚಯ ಮಾಡಿಕೊಂಡು ಅವ್ನು ಮುಂದುವರ್ಕೊಂಡು ಹೋಗ್ಬೋದು ಆ ಕ್ಷೇತ್ರದಲ್ಲಿ ಇದು ಅಂತ. ಅಥವಾ ಏನು ಬೇಡಪ್ಪ, ಒಂದು ಮನಸ್ಸಂತೋಷಕ್ಕೋಸ್ಕರವಾಗಿ ನಾವು ಈ ಕಾರ್ಯ ಮಾಡ್ಬೋದು, ಅದು ಮಾಡ್ಬೋದು. ಆಮೇಲೆ ಮಕ್ಕಳಿಗೆ ಪರಿಚಯ ಮಾಡೋದಕ್ಕೆ ಅಂತಂದರೆ, ಇವಾಗ ಏನಂದರೆ, ಇವಾಗ ನೋಡಿ ಒಂದು ಕಾನ್ಸೆಪ್ಟ್ ಇದೆ. ಏನಂದರೆ, ನಮ್ಮ ವಿಕ್ರಮ್ ಸಾರಾಭಾಯಿ ಅವ್ರ ತಂದೆ ಅದನ್ನಂಥದ್ದು, ಈ ಸಣ್ಣ ಮಕ್ಕಳಿಗೆ ಪಾಠ ಮಾಡೋರು ದೊಡ್ಡ ವಿದ್ವಾಂಸರಾಗಿರ್ಬೇಕು ಅಂತ. ಹಾಗೆ ನೀವು ಅಲ್ಲಿಗೆ ಹೋಯ್ತು ಅಂತಂದರೆ ಈ ಕ್ಷೇತ್ರದ ದಿಗ್ಗಜರಿಂದ ನೀವು ಸಣ್ಣ ಮಕ್ಕಳಿಗೆ ಪಾಠ ಹೇಳಿಸ್ಬೋದು. ಈಗ ನಮ್ಮಲ್ಲಿ ಇಷ್ಟೆಲ್ಲ ಫೋರಮ್ಸ್ ಇದಾವೆ, ಕೆಲಸರಿನ ಆಕ್ಟಿವ್ ಪಾರ್ಟಿಸಿಪೇಷನ್. ನಿಮಗೆ ಗೊತ್ತಿದ್ದಂಗೆ ಈ ಪಾರ್ಟಿಸಿಪೇಷನ್ ಜಾಸ್ತಿ ಆಗ್ತಿದೆ ಅಂತ ಅನ್ಸುತ್ತಾ, ಅಥವಾ ಡಿಕ್ರೀಸ್ ಆಗ್ತಿದೆ ಅಂತ ಅನ್ಸುತ್ತಾ? ಆಗ್ತದೆ ಸರ್. ಇದೇನಂದ್ರೆ, ಈ ಪಕ್ಷಿ ವೀಕ್ಷಣೆ ಅನ್ನೋದೇ ಜಾಸ್ತಿ ಆಗ್ತಾ ಇದೆ ಇದು. ಬಟ್ ಏನಂದ್ರೆ, ಕೆಲವು ಅನಪೇಕ್ಷಿತ ಬೆಳವಣಿಗೆಗಳು ಆಗಿವೆ, ಅದನ್ನ ಆಮೇಲೆ ಚರ್ಚೆ ಮಾಡೋಣ. ಆದರೆ ಹೆಚ್ಚಾಗ್ತಾ ಇದೆ. ಸೊ ನಿಮಗೆ ಗೊತ್ತಿದ್ದಂಗೆ ನಿಮ್ಮ ಒಂದು 15-20 ವರ್ಷ ನೀವು ಕಂಟಿನ್ಯೂಸ್ ಆಗಿ ಇದನ್ನ ರಿಗರಸ್ ಆಗಿ ತೊಡಗಿಸ್ಕೊಂಡಿರೋದ್ರಿಂದ ಯಾವ್ದಾದ್ರು ಒಂದು ಪಕ್ಷಿ ಬೆಂಗಳೂರು ಪರಿಸರದಲ್ಲಿ ವ್ಯಾನಿಷ್ ಆಗಿದೆ ಅಂತ ನಿಮ್ಗೆ ಅನ್ಸುತ್ತಾ? ವ್ಯಾನಿಷ್ ಆಗಿದೆ ಅನ್ನಕ್ಕೆ ನಮ್ಗೆ ಏನಾಗುತ್ತೆ ಅಂದ್ರೆ, ಕಡಿಮೆ ಆಗಿದೆ ಅಂತ. ಕಡಿಮೆ ಆಗಿದೆ. ಅದು ನೋಡಿ, ಉದಾಹರಣೆಗೆ ನಾವು ಹೇಳೋದು, ಒಂದು ಪಕ್ಷಿ ಕಾಣೆಯಾಗಿದೆ ಅನ್ನೋದಕ್ಕಿಂತನೂ ಸಾಮಾನ್ಯ ಕಾಣೆ ಆಗಲ್ಲ. ಏನಾಗುತ್ತೆ ಅಂದ್ರೆ, ಅದು ಅವುಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಈಗ ನಾನು ನನ್ನ ಜರ್ನಿನ ಹೇಳೋದಾಯ್ತು ಅಂತಂದ್ರೆ, ನಾನು ಮೂಲತಃ ವಿಜ್ಞಾನದಲ್ಲಿ ತುಂಬ ಆಸಕ್ತಿ ಇಟ್ಕೊಂಡು ವಿಜ್ಞಾನ ಓದ್ಕೊಂಡು ಬಂದವನು.
ಪರಿಸರ ಅನ್ನೋದು ಒಂದು ವಿಜ್ಞಾನದ ಒಂದು ವಿಷಯವಾಗಿತ್ತೆಯೇ ಹೊರತಾಗಿ ನಾನು ಅದರಲ್ಲಿ ಆಕ್ಟಿವ್ ಆಗಿ ಅದ್ರಲ್ಲಿ ಮುಂದುವರಿಬೇಕು ಅನ್ನೋ ಅಂತ ಏನು ಅಂಶ ಬೆಳೆದಿರಲಿಲ್ಲ ನನ್ನ ಮನಸ್ಸಿನಲ್ಲಿ. ಆಗ ಅನ್ಕೊಂಡಿದ್ದಿದ್ದು ಒಂದು ವಿಜ್ಞಾನದ ಏನಾದರೂ ಒಂದು ಮಾಡಬೇಕು ಅನ್ನೋದು ಇದಿತ್ತು. ಆವಾಗ ಪರಿಸರ ಅಂದ್ರೆ ನಾವು ಇಷ್ಟೇ ಅನ್ಕೋತಾ ಇದ್ದಿದ್ದು ಏನಂದ್ರೆ ಒಂದು ಆಸ್ಥೆಟಿಕ್ ದೃಷ್ಟಿಯಿಂದ, ಒಂದು ಸೌಂದರ್ಯ ದೃಷ್ಟಿಯಿಂದ ಕಾಡು ಯಾಕೆ ಕಾಪಾಡಬೇಕು ಅಂತ ನನ್ನನ್ನು ಅವಾಗ ಯಾರಾದರೂ ಕೇಳಿದ್ದಿದ್ರೆ ನಾನು ಸೌಂದರ್ಯದ ಇದನ್ನು ಹೇಳ್ತಾ ಇದ್ದೇನೆ. ವಿಜ್ಞಾನ ಅಥವಾ ನಮಗೂ ಅದಕ್ಕೂ ಇರುವಂಥ ಸಂಬಂಧ ಅದ್ರ ಬಗ್ಗೆ ನಾವು ಹೆಚ್ಚು ಗಮನಿಸಿರ್ಲಿಲ್ಲ. ಯಾಕಂದ್ರೆ ನನ್ನ ಆಸಕ್ತಿ ಇದ್ದಿದ್ದು ಕೂಡ ಎಲೆಕ್ಟ್ರಾನಿಕ್ಸ್ ಅಂತ ವಿಷಯದಲ್ಲಾಗಿದ್ದರಿಂದ ಇದ್ರ ಬಗ್ಗೆ ಅಷ್ಟೊಂದು ಇದಿರಲಿಲ್ಲ. ಆಮೇಲೆ ನಾವು ಈ ಕಡೆಗೆ ಬರೋದಕ್ಕೆ ಕಾರಣ ಆಗಿದ್ದು ಅಂತಂತಂದ್ರೆ ನಾಗೇಶ್ ಹೆಗಡೆ ಅವರ ಒಂದು ಲೇಖನ, ಒಂದು ಅಣುಪರಿಣಾಮ ಅಡಗಲು ಸ್ಥಳದಲ್ಲಿ ಅನ್ನೋದು ನಮ್ಗೆ ಅದು PUC ನಲ್ಲಿ ಒಂದು ಪಠ್ಯ ಆಗಿತ್ತದು. ಅವಾಗ ನೋಡಿದಾಗ ಅವಾಗ ಅದು ಒಂಥರ ಕೈಂಡ್ ಆಫ್ ರಿಕನಿಂಗ್ ಅದು. ಈ ಥರ ಸಂಬಂಧಗಳಿದೆ ಅಂತಂದ್ಬಿಟ್ಟು ಅವಾಗ ನಾವು ಪರಿಸರವನ್ನು ಯಾಕೆ ಕಾಪಾಡಬೇಕು ಅಂತಂದಾಗ ಅದು ಈ ಕಡೆಗೆ ಡೈವರ್ಟ್ ಆಯ್ತದ. ಸೊ ಪರಿಸರ ಕಾಪಾಡೋದಕ್ಕೆ ನಮಗೆ ಬೇರೆ ಕಾರಣಗಳಿವೆ ಅನ್ನೋದು ಆ ಥರ ಯೋಚನೆ ಮಾಡೋಕ್ಕೆ ಶುರುವಾಯಿತು ಅದು. ಆಮೇಲೆ ನನಗೆ ಈ ಪುಸ್ತಕ ಓದೋ ಹವ್ಯಾಸ ಮುಂಚೆಯಿಂದ ಬಂದಿದ್ದು. ಅದು ಪ್ರಾರಂಭ ಆಗೋದಕ್ಕೆ ಕಾರಣ ಹಾಮಾನಾಯ್ಕರು ಅವರ ಒಂದು ಲೇಖದ ಅಂಕಣೆಗಳು, ಅದರಿಂದ ಪುಸ್ತಕ ಸಂಗ್ರಹ ಮಾಡೋಕ್ಕೂ ಶುರು ಮಾಡಿದೆ, ಓದೋಕ್ಕೂ ಶುರು ಮಾಡಿದೆ. ಆವಾಗ ನನಗೆ ಸಿಕ್ಕಂಥ ಒಂದು ಪುಸ್ತಕ ಡಾಕ್ಟರ್ HR ಕೃಷ್ಣಮೂರ್ತಿ ಅವ್ರದ್ದು ನಮ್ಮ ಹಕ್ಕಿಗಳು ಅಂತ. ಬಹುಶಃ ನಮ್ಮ ಕನ್ನಡದಲ್ಲಿ ಬಂದಿರುವಂಥ ಮೊದಲ ಪಕ್ಷಿ ಪುಸ್ತಕಗಳಲ್ಲಿ ಅದು ಒಂದು ನಮ್ಮ ಹಕ್ಕಿಗಳು ಅಂತಂದ್ಬಿಟ್ಟು ಮೈಸೂರು ಯೂನಿವರ್ಸಿಟಿ ಪ್ರಸಾರಾಂಗದಿಂದ ಬಂದಿದ್ದು. ಗೃಹ ಸರಸ್ವತಿ ಮಾಲೆ ಅಂತ ಒಂದು ಮಾಡಿದ್ರು, ಬಹಳ ಅದ್ಭುತವಾದ ಪುಸ್ತಕಗಳು ಅಲ್ಲಿ ಬಂತು. ಆಗ ಜನಸಾಮಾನ್ಯರಿಗೋಸ್ಕರ ವಿಶ್ವವಿದ್ಯಾಲಯ ಮಾಡಿದ್ದು. ಅದರಲ್ಲಿ ಕುವೆಂಪು ಅವ್ರದ್ದು ಮುನ್ನುಡಿ ಇದೆ, ಬಹಳ ಸೊಗಸಾದಂಥ ಮುನ್ನುಡಿ ಇದೆ. ಇವತ್ತಿನ ದಿವಸ ಭಾಷೆ ವಿಷಯವಾಗಿ ಯಾರು ಯೋಚನೆ ಮಾಡೋರು ಅದನ್ನ ಅಗತ್ಯವಾಗಿ ನೋಡಬೇಕಾಗಿರುವಂಥದ್ದು. ಅದು ವಿಷಯಾಂತರ ಆದರೂ ನಾನು ಹೇಳಬೇಕು ಅನ್ನಿಸ್ತು, ಹೇಳಿದೆ. ಸೊ ಆ ಪುಸ್ತಕ ನೋಡಿದ್ಮೇಲೆ ಪಕ್ಷಿಗಳ ಬಗ್ಗೆ ಹೆಚ್ಚು ಆಸಕ್ತಿ ಬಂತು. ಆನಂತರ ಒಂದು ಸಮ್ಮರ್ ಸ್ಕೂಲ್ ನಡೀತು ನ್ಯಾಷನಲ್ ಕಾಲೇಜಲ್ಲಿ. ಆವಾಗ ಅವರೇ ಬಂದು ಪಾಠ ಮಾಡಿದ್ರು, HR ಕೃಷ್ಣಮೂರ್ತಿಗಳೇ ಬಂದು ಪಾಠ ಮಾಡಿದ್ರು. ಅವರು ಮಕ್ಕಳನ್ನೆಲ್ಲ ಕರ್ಕೊಂಡು ಹೊರಗಡೆ ಹೋಗೋದು ಎಲ್ಲ ಮಾಡ್ತಾಯಿದ್ರು. ಸೊ ಹಾಗೆ ನಾನು ಲಾಲ್ಬಾಗಲ್ಲಿ ಹೋಗಿ ಬೇರೆ ಕಡೆಗೆ ಹೋಗಿ ಪಕ್ಷಿ ವೀಕ್ಷಣೆ ಮಾಡೋದನ್ನ ಶುರು ಮಾಡಿಕೊಂಡೆ. ನಾನು ಮಕ್ಕಳಿಗೆ ಯಾಕೆ ಹೆಚ್ಚು ನಿಮ್ಮನ್ನ ಹೇಳ್ತಾ ಇದ್ದೀನಿ ಅಂದರೆ, ಈಗ ಅವಕಾಶ ಇರ್ತಕ್ಕಂಥದ್ದು ಹಾಬಿನ ನೀವು ಹೇಳ್ದಂಗೆ ಚಿಕ್ಕ ವಯಸ್ಸಲ್ಲಿ ಶುರು ಮಾಡಿದ್ರೆ ಅದಕ್ಕೆ ಬೇರೆ ಬೇರೆ ಥರದ ಆಯಾಮಗಳು ಸಿಗುತ್ತೆ. ಈಗ ಮಧ್ಯಮ ವಯಸ್ಸಿನವ್ರಿಗೆ ಅವ್ರದ್ದೇ ಆದಂಥ ಒತ್ತಡಗಳಿರುತ್ತೆ, ಹೋಗ್ಲಿಕ್ಕಾಗಲ್ಲ. ವಯಸ್ಸಾದವ್ರಿಗೆ ಸ್ವಲ್ಪ ಆರೋಗ್ಯ ಅದೆಲ್ಲ ಬೇರೆ ಬೇರೆ ಸಮಸ್ಯೆ ಆಗುತ್ತೆ. ಇಂಥದನ್ನ ಮಕ್ಕಳಲ್ಲೇ ಅದನ್ನ ಶುರು ಮಾಡಿದ್ರೆ ಅದು ಪರಿಣಾಮಕಾರಿಯಾಗಿ ಬೆಳ್ಕೊಂಡು ಹೋಗ್ಬೋದು ಅಂತ. ಈಗ ನೀವು ಹಾಬಿ ಕಾರಣಕ್ಕೋಸ್ಕರ ಬರೋರು, ಆಸಕ್ತಿ ಇರೋ ಕಾರಣಕ್ಕೆ ಬರೋರು ಅನ್ನೋದು ಒಂದು ಪಾಯಿಂಟು. ಆದರೆ ಮಕ್ಕಳನ್ನ ಒಂದು ಕಡ್ಡಾಯವಾಗಿ ಅವ್ರನ್ನ ಪಕ್ಷಿಯ ಪ್ರಭೇದಗಳ ಬಗ್ಗೆ, ಪಕ್ಷಿಗಳ ಬಗ್ಗೆ, ಪರಿಸರದ ಬಗ್ಗೆ ಒಂದು ಅವೇರ್ನೆಸ್ ಮೂಡಿಸ್ತೀವಿ ಅಂತ ಆದರೆ ಅದು ನಾವು ಎಲ್ಲಿಂದ ತರಬೇಕು, ಅಂದರೆ ಎಲ್ಲಿಂದ ಕೊಡೋಕ್ಕೆ ಶುರು ಮಾಡಬೇಕು ಅನ್ಸುತ್ತೆ. ಉದಾಹರಣೆ ಪಠ್ಯದಲ್ಲಿ ಸೇರಿಸ್ಬೇಕಾ ನಂಗೆ ಗೊತ್ತಿಲ್ಲ. ನಾನು ಹೇಳ್ತಿರೋದು ಅದನ್ನು ಹೆಚ್ಚು ಮಕ್ಕಳುಗಳನ್ನ ಆಕ್ಟಿವ್ ಆಗಿ ಇನ್ವಾಲ್ವ್ ಮಾಡ್ಕೊಳ್ಬೇಕು ಅಂದರೆ ಸೊ ಯಾವ ಅಂತ ಅನ್ನೋದಕ್ಕಿಂತ ಯಾವ ಮೂಲಕ ಅವರಿಗೆ ನಾವು ಫೀಡ್ ಮಾಡಬೇಕು ಇದ್ರನ್ನ ಅಂತ, ಈ ಸೈನ್ಸನ್ನು, ಪಕ್ಷಿಗಳ ಕುರಿತ ಸೈನ್ಸನ್ನು ಅಂತ. ಇದು ಭಾಳ ಒಳ್ಳೆ ಪ್ರಶ್ನೆ ಸರ್, ಇದು ಭಾಳ ಒಳ್ಳೆ ಪ್ರಶ್ನೆ. ಈಗ ಎಲ್ಲಿಂದ ಅಂತಂದ್ರೆ ನಾವು ಪಠ್ಯ ಪುಸ್ತಕಗಳಿಗೆ ಬರೋಣ, ಅದಕ್ಕೂ ಮುಂಚೆ ನಾವು ಮನೆಯಲ್ಲಿ ಪ್ರಾರಂಭ ಮಾಡಬೇಕು. ಈಗ ನೋಡಿ, ಈಗ ನಾವೆಲ್ಲರಿಗೂ ನಮ್ಮ ನೆನಪಲ್ಲಿ ಇರ್ಬೋದು ಅಥವಾ ನಮ್ಮ ಅನುಭವಕ್ಕೆ ಬಂದಿರ್ಬೋದು, ನಾವು ಮಕ್ಕಳಿಗೆ ಕೊಡಿಸುವಂತಹ ಒಂದು ಆಟಿಕೆಗಳು ಸಾಮಾನ್ಯವಾಗಿ ಪ್ರಾಣಿಗಳೇ ಆಗಿರುತ್ತೆ. ಅವಾಗ ನೋಡಪ್ಪ ಆನೆ, ನೋಡ ಹುಲಿ, ಇದು ಅದು ಅಂತೆಲ್ಲ ತೋರಿಸ್ತೀವಿ. ನಮಗೆಲ್ಲರೂ ನಾವು ಅದನ್ನು ಮಕ್ಕಳು ಅದನ್ನು ಮಕ್ಕಳಾಗಿ ನಾವು ಅದನ್ನು ಸಂತೋಷಪಟ್ಟು ಎಂಜಾಯ್ ಮಾಡಿರ್ತೀವಿ. ಆದರೆ ನಾವು ಬೆಳೀತಾ ಆ ಒಂದು ಸಂಬಂಧ ಹೊರಟೋಗ್ಬಿಡುತ್ತೆ. ನಾವು ಇನ್ನೇನೋ ಒಂದು ಇದಕ್ಕೆ ಬಂದ್ಬಿಡ್ತೀವಿ. ಅದನ್ನು ಉಳಿಸ್ಬೇಕು ಅಂತಂದರೆ ನಾವು ಮನೆಯಿಂದನೇ ಪ್ರಾರಂಭ ಮಾಡ್ಬೋದು. ಮನೆ ಸುತ್ತಮುತ್ತ ಇರೋವಂಥ ಪಕ್ಷಿಗಳನ್ನು, ಪ್ರಾಣಿಗಳನ್ನು ನಾವು ಗಮನಿಸ್ತಾ ಇತ್ತು ಅಂತಂದರೆ ಅಲ್ಲಿ ಮೊದಲು ನಾನು ಹೇಳೋದು ಒಂದು ಆತ್ಮೀಯತೆ ಬರಬೇಕು ಅಂತ ಅನ್ಬೋದು ಅಂತ. ಆ ನಂತರ ನಾವು ಈ ಥರದ ಕಾರ್ಯಕ್ರಮಗಳು, ನಾನು ಇವಾಗ ಹೇಳಿದ್ನಲ್ಲ ಆ ಥರ ಕಾರ್ಯಕ್ರಮಗಳು ಬಂತು ಅಂತಂದರೆ ಇದಾಗುತ್ತೆ. ಇದು ಪ್ರಾರಂಭ ಆಗಬೇಕಾಗಿರೋದು ಮನೆಯಿಂದ. ಒಂದು ಒಳ್ಳೆ ಪಾಯಿಂಟ್ ಹೇಳಿದ್ರಿ ನನಗನ್ಸಿದ್ದು. ಈಗ ನಾವು ಪ್ರಾಣಿಗಳನ್ನ ಕೊಡ್ತೀವಿ, ಹುಲಿ, ಆನೆದೆಲ್ಲ ಚಿತ್ರ ಕೊಡ್ತೀವಿ. ಬಹುಶಃ ಮಕ್ಕಳು ಆ ಸಂದರ್ಭದಲ್ಲಿ ಟಿವಿಲಿ ಬಿಟ್ಟರೆ ಬೇರೆ ನ್ಯಾಚುರಲ್ ನೋಡೋಕೆ ಸಾಧ್ಯ ಇರಲ್ಲ. ಬಟ್ ಸುತ್ತಮುತ್ತ ಇರತಕ್ಕಂಥ ಒಂದು ಗಿಣಿ ಅಥವಾ ಒಂದು ಗುಬ್ಬಚ್ಚಿಯ ಇದನ್ನ ತಂದುಕೊಟ್ರೆ, ಆಟಿಕೆ ತಂದುಕೊಟ್ರೆ ಬಹುಶಃ ಮಕ್ಕಳ ಸಂಪರ್ಕ ಸಾಧ್ಯ ಆಗುತ್ತೆ ಅಂತ. ಇದೇ ಥರ ಇದೆಯಲ್ಲ ಅದು ಅಂತ ಅವರು ಕಂಪೇರ್ ಮಾಡಿಕೊಂಡು ಅದನ್ನ ಆಸಕ್ತಿ ಬೆಳೆಸ್ಕೊಳ್ಬೋದೇನೋ ಅಂತ. ಖಂಡಿತ ಎಲ್ಲದಕ್ಕೂ ಮನೆಯೇ ಮೊದಲ ಪಾಠಶಾಲೆ, ಪಕ್ಷಿಗಳಿಗೂ ಕೂಡ ಅದನ್ನು ಹೊರತಲ್ಲ. ಸೊ ನನಗೆ
ಈಗ ನೀವು ನಿಮ್ಮ ಅನುಭವದ ಆಧಾರದಲ್ಲಿ ಕರ್ನಾಟಕದಲ್ಲಿ ತುಂಬ ಹೆಸರಿಸ್ಬೋದಾದಂಥ ಜಾಗಗಳು ಪ್ರತ್ಯೇಕವಾಗಿ ಕರಂಗಂತಿಟ್ಟು ಇದ್ದೇ ಇದೆ ಗೊತ್ತಿದೆ. ಈಗ ಇತ್ತೀಚೆಗೆ ಶಿರಾ ತಾಲೂಕಿನ ಕಗ್ಗಲಡು ಗ್ರಾಮದಲ್ಲಿ ಬರ್ತದೆ. ತುಂಬ ಕಡೆ ಕೆರೆಗಳಿರೋ ಕಡೆನೇ, ಅಂದರೆ ತುಂಬ ಚಳಿಗಾಲದಲ್ಲಿ ಹೆಚ್ಚು ನೀರಿರೋ ಕಡೆ ಕೆರೆಗಡೆ ಹೊರಗಡೆಯಿಂದ ದೇಶ ವಿದೇಶಗಳಿಂದ ಖಂಡಗಳಿಂದ ಪಕ್ಷಿಗಳು ಬರುತ್ತೆ. ಅದಕ್ಕೆ ಸ್ಪೆಷಲ್ ಆಗಿ ಕೆಲವರೆಲ್ಲ ಹೋಗಿ ಕ್ಯಾಂಪ್ ಹಾಕಿ ಕೂತ್ಕೊಂಡು ನೋಡ್ತಾರೆ. ಮಕ್ಕಳಿಗೆ ಅದೆಲ್ಲ ನೋಡೋಕ್ಕೆ ಎಷ್ಟು ಸಾಧ್ಯ ಆಗುತ್ತೋ ಇಲ್ಲ ಗೊತ್ತಿಲ್ಲ. ಆದರೆ ಈ ಥರ ಫ್ರೀಯಾಗಿರ್ತಕ್ಕಂಥವ್ರು ಎಲ್ಲ ವಯಸ್ಕರು ನೋಡಲೇಬೇಕಾದಂಥ ಅನ್ನೋದು, ಅಬ್ಸರ್ವ್ ಮಾಡಲೇಬೇಕಾದ ನಿಮ್ಮ ಸಜೆಷನ್ಸು ಸ್ವಲ್ಪ ಹೇಳ್ತೀರಾ? ಇವಾಗ ಇದು ಏನಂತಂದರೆ, ಈಗ ನಾವು ಪಕ್ಷಿ ವೀಕ್ಷಣಾ ಸ್ಥಳಗಳು ಅಂತಂದಾಗ ಈ ಕೆರೆ ಅನ್ನೋದಕ್ಕಿಂತ ಏನಂದರೆ, ಈಗ ವಿಜ್ಞಾನದ ದೃಷ್ಟಿಯಿಂದ ಯಾವ್ಯಾವ ಸ್ಥಳಗಳು ಬಹಳ ಮುಖ್ಯವಾದವು ಅನ್ನೋದನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತು ಮಾಡಿದ್ದಾರೆ. ಈಗ ಇಂಪಾರ್ಟೆಂಟ್ ಬರ್ಡ್ ಏರಿಯಾಸ್ ಅಂತ ಹೇಳ್ತಾರೆ, IBAs ಅಂತ ಅಂದ್ಬಿಟ್ಟು. ಸೊ ಇದು ಜಾಗತಿಕವಾಗಿ ಮುಖ್ಯವಾಗಿರುವಂಥ ಪ್ಲೇಸು. ಇವಾಗ ನೀವು ರಂಗನತಿಟ್ಟು ಹೇಳಿದರೆ ಅದು ಒಂದು ಜಾಗತಿಕವಾಗಿ ಪ್ರಮುಖವಾಗಿರುತ್ತೆ. ಬರೀ ನಮಗೆ ಕರ್ನಾಟಕದಲ್ಲಿ ಅಂತಲ್ಲ, ಜಾಗತಿಕವಾಗಿ ಇಡೀ ನಾನು ಅದ್ರ ಮಹತ್ವ ಹೇಳ್ತಾ ಇದ್ದೀನಿ. ಇದು ಬರೀ ಕರ್ನಾಟಕಕ್ಕೆ ಮುಖ್ಯ ಅಂತಲ್ಲ, ಜಗತ್ತಿನ ಅತಿ ಮುಖ್ಯವಾದಂಥ ಪಕ್ಷಿ ತಾಣಗಳಲ್ಲಿ ಯಾವುದಪ್ಪ ಅಂತಂದರೆ ರಂಗನತಿಟ್ಟು ಸಹ ಒಂದು. ಕರ್ನಾಟಕದಲ್ಲಿ ಬೇಕಾದಷ್ಟೇ 30ಕ್ಕಿಂತ ಜಾಸ್ತಿ IBAs ಇದೆ. ನಮ್ಮ ಕುಕ್ನಳ್ಳಿ ಕೆರೆ ಇರ್ಬೋದು, ಆಮೇಲೆ ಮೈಸೂರು, ಆಮೇಲೆ ಇದು ಮೇಲ್ಕೋಟೆ ಸುತ್ತಮುತ್ತ ಜಾಗ ಇರ್ಬೋದು, ಅವೆಲ್ಲದನ್ನು ಇಂಪಾರ್ಟೆಂಟ್. ಅದು ಯಾಕೆ ಹೇಳ್ತಾ ಹೋಗಿ ಸರ್, ಈ ಥರ ಕರ್ನಾಟಕದಲ್ಲಿ ಬೇರೆ ಬೇರೆ ನಮ್ಮ ವೀಕ್ಷಕರು ಬೇರೆ ಬೇರೆ ಭಾಗದಲ್ಲಿ ಅವರು ಅದನ್ನ ಗಮನಿಸ್ಲಿ ಅಂತ.